ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಿಮ್ಮ ಆರ್ಜಿ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಟಾಕ್ಸಿಕ್ ಸಿನಿಮಾದ ಒಂದಿಷ್ಟು ಇನ್ಫಾರ್ಮೇಷನ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ಬಂದಿದ್ದೀನಿ. ಅದ್ರ ಬಗ್ಗೆ ಡೀಟೇಲ್ ಆಗಿ ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕಾನ್ ಮೇಲೆ ಒತ್ತಿದ್ರೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಫಸ್ಟ್ ನಿಮಗೆ ನೋಟಿಫಿಕೇಶನ್ ಅಲ್ಲಿ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಬನ್ನಿ. ನಮ್ಮ ರಾಕಿಂಗ್ ಸ್ಟಾರ್ ಅವರ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಟಾಕ್ಸಿಕ್ ಈ 26ನೇ ತಾರೀಕು ಅಂದರೆ ಆಗಸ್ಟ್ 26ನೇ ತಾರೀಕು ತೆರೆ ಮೇಲೆ ಬರೋಕೆ ರೆಡಿಯಾಗಿದೆ. ಓವರ್ಸೀಸ್ಗಳಲ್ಲೆಲ್ಲ 3 ಗಂಟೆ 12 ನಿಮಿಷ 44 ಸೆಕೆಂಡು ತೆರೆ ಕಾಣುತ್ತೆ ಅಂತ ಹೇಳ್ಬಿಟ್ಟು ಒಂದಿಷ್ಟು ರೂಮರ್ಸ್ ಹರಿದಾಡಿದ್ವು. ಅದಾದಮೇಲೆ ಇಂಡಿಯನ್ ವರ್ಷನ್ನಲ್ಲಿ ಒಂದು 12 ಸೀನ್ಸ್ಗಳು ಕಟ್ ಆಗಿದ್ದಾವೆ. 2 ಗಂಟೆ 44 ನಿಮಿಷ ಬಂದಿದೆ ಸಿನಿಮಾ ಅಂತ ಹೇಳ್ಬಿಟ್ಟು ಕೆಲವೊಂದು ರೂಮರ್ಸ್ಗಳೆಲ್ಲ ಹರಿದಾಡ್ತಾ ಇದ್ವು. ನಾನು ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಆಗಲಿ ಅಂತ ಕಾಯ್ತಾ ಇದ್ದೆ. ಬಹಳ ಜನ ಎಲ್ಲ ಕೇಳ್ತಾ ಇದ್ರು, DM ಮಾಡಿ ಎಲ್ಲ ಕೇಳ್ತಾ ಇದ್ರು. ಹಾಗಾಗಿ ವಿಡಿಯೋ ಮಾಡೇ ತಿಳಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇರೋವಂಥದ್ದು. ಈಗ ಅಫಿಷಿಯಲ್ ಆಗಿ ಈ ಸಿನಿಮಾ ಎ ಸರ್ಟಿಫಿಕೇಟ್ ಸಿಕ್ಕಿದ್ದು 3 ಗಂಟೆ 12 ನಿಮಿಷ 44 ಸೆಕೆಂಡು ನಮ್ಮ ಇಂಡಿಯನ್ ವರ್ಷನ್ ಕೂಡ ಸಿಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು ಸರ್ಟಿಫಿಕೇಟ್ ಸಿಕ್ಕಿರೋದು ಒಂದು ಅಂದರೆ US ಸರ್ಟಿಫಿಕೇಟ್ ಅಲ್ಲ, ಎ ಸರ್ಟಿಫಿಕೇಟ್ ಸಿಕ್ಕಿದೆ. ಅದು ವೆಬ್ಸೈಟಲ್ಲೆಲ್ಲ ಸಿಗುತ್ತೆ, ಸರ್ಚ್ ಮಾಡಬೇಕು. ಅದನ್ನೆಲ್ಲ ಸರ್ಚ್ ಮಾಡಿ ನಮ್ಮ ಹುಡುಗರು ಟ್ವಿಟರಲ್ಲೆಲ್ಲ ಶೇರ್ ಮಾಡ್ಕೊಂಡಿದ್ರು. ಅದ್ರ ಬಗ್ಗೆ ನಿಮಗೆ ತಿಳಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ನಿಮಗೆಲ್ಲ ಪೋಸ್ಟ್ ಹಾಕಿರೋದು. ಇನ್ನು ಈ ಸಿನಿಮಾ ಓವರ್ಸೀಸ್ಗಳಲ್ಲೆಲ್ಲ ಸಿಕ್ಕಾಪಟ್ಟೆ ಕಲೆಕ್ಷನ್ ಚೆನ್ನಾಗಿ ಮಾಡ್ತಾ ಇದೆ. ಟ್ರೈಲರ್ ಬಿಡೋದಕ್ಕಿಂತ ಮುಂಚೆನೇ ಅಲ್ಲೆಲ್ಲ ಬುಕಿಂಗ್ಸ್ನ ಬಿಟ್ಬಿಟ್ಟಿದ್ರು. ಹತ್ತತ್ರ ಆಗಸ್ಟ್ ಸ್ಟಾರ್ಟಿಂಗ್ ವೀಕಿಂದನೇ ಸ್ಟಾರ್ಟ್ ಮಾಡಿದ್ರು ಅನಿಸುತ್ತೆ. ಒಂದು ಒಳ್ಳೆ ಕಲೆಕ್ಷನ್ನು ಜೋರಾಗಿ ನಡೀತಾ ಇತ್ತು. ಆದರೆ ಈಗ ಟ್ರೈಲರ್ ಬಿಟ್ಟ ಮೇಲಂತೂ ನೆಕ್ಸ್ಟ್ ಲೆವೆಲ್ ಕ್ರೇಜ್ ಜಾಸ್ತಿ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದ್ರೂ ಕೂಡ ಪೋಸ್ಟರ್ ಹಾಕಿದ್ದೀನಿ ನಿಮಗೆ. ಅಲ್ಲಿ 160K ಪ್ಲಸ್ ಕಲೆಕ್ಷನ್ಸ್ ನಡೀತಾ ಇದೆ. ನಮ್ಮ ಇಂಡಿಯನ್ಸ್ ಅಂದರೆ ನಮ್ಮ ಈ ಕರ್ನಾಟಕದಲ್ಲಿ ಅಥವಾ ನಮ್ಮ ಭಾರತದಲ್ಲೆಲ್ಲ ಯಾವಾಗ ಟಿಕೆಟ್ಸ್ ಬುಕಿಂಗ್ ಬಿಡ್ಬೋದು ಅಂತ ನೀವೇನಾದರೂ ಕೇಳೋದಾದರೆ ಈ ವೀಕು 20 ನಂತರ ಟಿಕೆಟ್ ಬುಕಿಂಗ್ಸ್ನ ಬಿಡೋ ಚಾನ್ಸಸ್ ಭಾಳ ಇದೆ. ಅಥವಾ 22ಕ್ಕಂತೂ ಮ್ಯಾಕ್ಸಿಮಮ್ ಆಗಿ ಬಿಡಲೇಬೇಕು. ಯಾಕಂದರೆ 26ನೇ ತಾರೀಕು ಬುಧವಾರ ಆಗಿರೋದ್ರಿಂದ ಒಂದೊಳ್ಳೆ ಓಪನಿಂಗ್ಸ್ನ ಪಡಿಬೇಕು ಅಂದರೆ 20 ಮೇಲೆ ಬಿಡಲೇಬೇಕು ಟಿಕೆಟ್ ಬುಕಿಂಗ್ಸು. ನಾನಂತೂ ಎಕ್ಸಾಕ್ಟಾಗಿ ಕಾಯ್ತಾ ಇದ್ದೀನಿ, ನೀವು ಅಷ್ಟೇ ಎಕ್ಸಾಕ್ಟಾಗಿ ಕಾಯ್ತಾ ಇದ್ದೀರಿ ಅಂತ ಗೊತ್ತು. ಬೆಂಗಳೂರಲ್ಲಿ ಸಂತೋಷ್ ಚಿತ್ರಮಂದಿರನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ, ಮೇನ್ ಥಿಯೇಟ್ರಾಗಿ ತೊಗೊಂಡಿದ್ದಾರೆ ಅಂತ ಹೇಳ್ಬಿಟ್ಟು. ಇನ್ನು ಬೇರೆ ಸ್ಟೇಟ್ಗಳಲ್ಲಿ ಅಂದರೆ ಬೇರೆ ರಾಜ್ಯಗಳಲ್ಲಿ ಯಾವ್ಯಾವ ಥಿಯೇಟ್ರಲ್ಲಿ ಬರುತ್ತೆ ಅನ್ನೋದನ್ನ ಕಮ್ಯುನಿಟಿ ಟ್ಯಾಬಲ್ಲಿ ಶೇರ್ ಮಾಡ್ತೀನಿ. ಆಮೇಲೆ ನಮ್ಮ ಕರ್ನಾಟಕದಲ್ಲಿ ಯಾವ ಥಿಯೇಟ್ರಲ್ಲಿ ಅನೌನ್ಸ್ ಮಾಡಿದ ಮೇಲೆ ನಿಮಗೆ ಕಮ್ಯುನಿಟಿ ಟ್ಯಾಬಲ್ಲಿ ಅಪ್ಲೋಡ್ ಮಾಡ್ತೀನಿ. ನೀವು ಯಾವ ಥಿಯೇಟ್ರಲ್ಲಿ ನೋಡೋಕ್ಕೆ ಇಷ್ಟಪಡ್ತೀರಾ, ನಿಮ್ಮ ಊರುಗಳಲ್ಲಿ ನನ್ನ ಮಿಸ್ ಮಾಡಿದೆ ಕಮೆಂಟ್ ಮಾಡಿ. ನೀವು ಎಷ್ಟು ಎಕ್ಸಾಕ್ಟಾಗಿ ಕಾಯ್ತಾ ಇದ್ದೀರಾ ಟಾಕ್ಸಿಕ್ ಸಿನಿಮಾಗೆ ನನ್ನ ಕಮೆಂಟ್ ಮಾಡಿ ತಿಳಿಸಲೇಬೇಕು ನೀವು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ರಾಕಿಂಗ್ ಸ್ಟಾರ್ ಅವರ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಇದು. ಒಂದು ಒಳ್ಳೆ ಬೋಲ್ಡಾಗಿ ಒಂದೊಳ್ಳೆ ದೊಡ್ಡ ಹೆಜ್ಜೆನ ಇಟ್ಟಿದ್ದಾರೆ. ರೀಸೆಂಟ್ಲಿ ಆ ಟ್ರೈಲರ್ ಲಾಂಚ್ ಇವೆಂಟಲ್ಲೂ ಕೂಡ ಅವ್ರು ಹೇಳಿದರು, ಕನ್ನಡಿಗರು ಯಾವತ್ತೂ ತಲೆ ತಗ್ಸುವಂತಹ ಸಿನಿಮಾಗಳನ್ನ ನಾನು ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಅದೇ ರೀತಿ ನಡ್ಕೊಂಡಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸಿನಿಮಾ ನೋಡೋಕ್ಕಂತೂ ನಾನು ಎಕ್ಸಾಕ್ಟಾಗಿ ಕಾಯ್ತಾ ಇದ್ದೀನಿ. ನೋಡಿದ ಮೇಲೆ ಫೀಲ್ ಏನಿದೆ ಅದು ನೆಕ್ಸ್ಟ್ ಲೆವೆಲಲ್ಲಿ ಹೋಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎ ಸರ್ಟಿಫಿಕೇಟ್ ಸಿಕ್ಕಿರೋದು ಮುಂಚೆಯಿಂದನೂ ಹೇಳ್ಕೊಂಡ್ಬಂದಿರೋ ಹಾಗೆಯೇ ಏನು ಫೇರಿ ಟೈಲ್ ವಿತ್ ಗ್ರೌಂಡ್ಸ್ ಅಪ್ ಅಂತ ಹೇಳ್ಬಿಟ್ಟು, ಅಂದರೆ ದೊಡ್ಡವರಿಗೋಸ್ಕರನೇ ಸಿನಿಮಾ ಮಾಡಿರೋದು ಇದು ಈ ಬಾರಿ ನಮ್ಮ ರಾಕಿಂಗ್ ಸ್ಟಾರ್ ಅವರು. ಅಷ್ಟೇ ಅಲ್ಲದೆ ಇದು ಅಟ್ ಎ ಟೈಮ್ ಇದು 2 ಲ್ಯಾಂಗ್ವೇಜ್ಗಳಲ್ಲಿ ಶೂಟ್ ಮಾಡಿದಂತಹ ಸಿನಿಮಾ ಇದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕನ್ನಡ ವರ್ಷನ್ನು ಆಮೇಲೆ ಇಂಗ್ಲೀಷ್ ವರ್ಷನ್ನು. ನಾನಂತೂ ಎಕ್ಸಾಕ್ಟಾಗಿ ಕಾಯ್ತಾ ಇದ್ದೀನಿ, ನೀವು ಅಷ್ಟೇ ಎಕ್ಸಾಕ್ಟಾಗಿ ಕಾಯ್ತಾ ಇದ್ದೀರಿ ಅಂತ ಗೊತ್ತು. ಮಿಸ್ ಮಾಡಿದೆ ಕಮೆಂಟ್ ಮಾಡಿ ನಿಮ್ಮ ಊರುಗಳಲ್ಲಿ ಯಾವ ಥಿಯೇಟ್ರಲ್ಲಿ ಬಂದರೆ ನಿಮಗೆ ಖುಷಿ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.